ಹಾಯ್, ವೆಲ್ಕಮ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಬನ್ನಿ. ಸ್ಟೇಜರನ್ನು ಗ್ಯಾಸ್ ಒಲೆ ಕರೆಂಟ್ ಒಂದು ಎಲ್ಲರಿಗೂ ಸಹಾಯ ಆಗ್ಬೋದು ಅಂತ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ಕರೆಂಟ್ ಒಂದು ತುಂಬ ಶಾಖ ಇರುತ್ತೆ. ಇದು 2400 ರೂಪಾಯಿ ಕೊಟ್ಟಿದ್ದೆ. ಚೆನ್ನಾಗಿ ಕೆಂಪು ಬಟನ್ ನಂಬಬೇಕು, ಆನ್ ಆಗಬೇಕು ಅಂದರೆ. ಆಮೇಲೆ ಮೈನಸ್ ಐತಲ್ಲ ಅದು ಜಾಸ್ತಿ ಮಾಡ್ಕೊಳ್ಳೋದು, ಪ್ಲಸ್ ಆಯ್ತದಲ್ಲ ಅದು ಕಮ್ಮಿ ಮಾಡ್ಕೊಳ್ಳೋದು. ಈಗ ನಾನು ಏನೂ ಇಟ್ಟಿಲ್ವಲ್ಲ, ಏನೂ ವರ್ಕ್ ಆಗ್ತಾಯಿಲ್ಲ. ಸ್ಟೀಲ್ ಮಾತ್ರ ಉಪಯೋಗಿಸ್ಬೇಕು. ಇನ್ನು ಸಿಲ್ವರ್ ಯಾವ ಆಗೋದಿಲ್ಲ, ಸ್ಟೀಲ್ ಮಾತ್ರ ಉಪಯೋಗಿಸೋದು. ಸಿಲ್ವರ್ ಉಪಯೋಗಿಸ್ಕೊಂಡ್ರೆ ಅದು 3000 4000 ಆಗುತ್ತೆ. ಅದನ್ನ ಚೆನ್ನಾಗಿ ಕುಕ್ಕರು, ಸ್ಟೀಲ್ ಕುಕ್ಕರು ಎಲ್ಲ ತಳ ಇರುವಂಥ ಇಡ್ಲಿ ದೋಸೆ ಎಲ್ಲನೂ ಮಾಡ್ಬೋದು. ಹಾಲು ಕಾಯಿಸ್ಬೋದು, ಎಲ್ಲ ಆಗುತ್ತೆ. ಇದನ್ನು ಮಕ್ಕಳಿರೋ ಕಡೆ ಮಕ್ಕಳು ಸಿಗ್ದಂಗೆ ನೋಡ್ಕೋಬೇಕು. ಇನ್ನೊಂದು ಇರ್ತಲ್ಲ 3000 4000 ಇರ್ತದೆ, ಅದು ತುಂಬ ಶಾಖ. ಕೈ ಇಟ್ಟರೆ ಬಕ್ಕೆ ಬಂದ್ಬಿಡ್ತದೆ, ಆ ಥರ ಆಗೈತೆ. ಇದು ತುಂಬ ಚೆನ್ನಾಗೈತೆ. ಈ ಒಲೆಗೆ ತಗೊಳ್ಳೋಕ್ಕೇನು ಲಾಸ್ ಆಗೋದಿಲ್ಲ. ಇದು ನಮ್ಮ ಅಜ್ಜಿ ಕೊಟ್ಟಿರೋ ಇದು ಕೊಳ್ದೊಪ್ಪೆ ಅಂತಾರೆ. ಇದು ನಮ್ಮ ಅಜ್ಜಿ ನೆನಪಿಗೆ ಅಂತ ಇಟ್ಕೊಂಡಿದ್ದೀನಿ. ಇದು ನಮ್ಮ ಅಜ್ಜಿ ಯಾವಾಗಲೂ ಇದರಲ್ಲಿ ನಮ್ಮ ತಾತಂಗೆ ನೀರು ಕೊಡ್ತಿದ್ದು ನೋಡಿದ್ದೆ. ಅದೇ ನಮ್ಮ ನೆನಪಿಗೆ ಅಂತ ಇಟ್ಕೊಂಡಿದ್ದೀನಿ. ದೇವ್ರ ಪೂಜೆ ಮಾಡೋಣ ಅಂದ್ಬಿಟ್ಟು ದೇವ್ರಿಗೆಲ್ಲ ಹೂವಿಟ್ಟು ದೇವ್ರ ಸಾಮಾನೆಲ್ಲ ಬೆಳಗಿ ನಾನು ನಾನು ಉಪ್ಪಿನ ದೀಪ ಹಚ್ಚುತ್ತಾ ಇದ್ದೀನಿ. ಯಾಕೆಂದರೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ನನಗೆ ನನ್ನ ದೊಡ್ಡಮ್ಮನ ಮಗಳು ಹೇಳಿದ್ಲು, ಉಪ್ಪಿನ ದೀಪ ಹಚ್ಚಿದ್ರೆ ಮಕ್ಕಳು ಒಳ್ಳೆಯದಾಯ್ತದೆ, ಉಪ್ಪಿನ ದೀಪ ಹಚ್ಚು ಅಂದರು. ವಿದ್ಯಾಭ್ಯಾಸದಲ್ಲಿ ಒಳ್ಳೆಯದಾಗಲಿ ಅಂದ್ಬಿಟ್ಟು ಉಪ್ಪಿನ ದೀಪ ಹಚ್ಚುತ್ತಾ ಇದ್ದೀನಿ. ನೋಡೋಣ 9 ವಾರ ಮಾಡೋಣ ಅಂದ್ಬಿಟ್ಟು ಉಪ್ಪಿನ ದೀಪ ಹಚ್ಚುತ್ತಾ ಇದ್ದೀನಿ. ಈ ಗಿಡ ತುಂಬ ಸಾಲೆ 8 ವರ್ಷ ಆಯಿತು. ಚೆನ್ನಾಗಿ ಚಿಗುರುತ್ತಾ ಇದ್ದೀನಿ. ಇನ್ನೊಂದು ಪಾಟ್ಗೆ ಹಾಕ್ಕೊಂಡಿದ್ದೀನಿ. ವೇಸ್ಟ್ ಪಾಟ್ ಇದ್ವಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಯಾಕೆ ವೇಸ್ಟ್ ಮಾಡಬೇಕು ಅಂತ ಹಾಕ್ಕೊಂಡಿದ್ದೀನಿ. ಈ ಕಡೆ ಮೆಣಸಿನ್ಕಾಯಿ ಸಾಂಬಾರ ನೋಡಿ, ಇವಾಗ ಖಾರ ಪುಡಿ ಬೇರೆ ಖಾಲಿ ಆಗ್ಬಿಟ್ಟಿತ್ತಲ್ಲ, ಅವತ್ತು ವಿಡಿಯೋದಲ್ಲಿ ನೋಡಿದ್ರಲ್ಲ, ಖಾರ ಪುಡಿ ಖಾಲಿ ಆಗ್ಬಿಟ್ಟಿತ್ತು. ಅದಕ್ಕೆ ಬಿಸಿಲು ಬಂದಿತ್ತು ಅಂದ್ಬಿಟ್ಟು ಬಿಸಿಲು ಬಾಲ್ಕನಿಲಿ ಹಂಡಿದ್ದೆ. ಈಗ ಬೇಸಿಗೆ ಮಳೆಗಾಲ ಟೈಮ್ ಸ್ಟಾರ್ಟ್ ಆಯ್ತದೆ, ನೀನೋ ಅಂದ್ಬಿಟ್ಟು ಖಾರ ಪುಡಿ ಬಿಡಿಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ಒಣಗಿಸ್ಕೊಂಡು ಮಡಿಕೊಂಡಿದ್ದೀನಿ. ಸೋಮವಾರ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ, ಶನಿವಾರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ದೀಪ ಹಚ್ಚೋಣ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಸಂಜೆ ಊಟಕ್ಕೆ ಅಂದ್ಬಿಟ್ಟು ಮುದ್ದೆ ಮಾಡಿದೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ಮುದ್ದೆ ಮಾಡೋಕ್ಕೆ ಬರೋದಿಲ್ಲ. ನಾನು ಒಬ್ಬಳು ಮುದ್ದೆ ಮಾಡೋಕ್ಕೆ ಬರದೆ ಭಾರಿ ಶ್ರಮಪಟ್ಟಿದ್ದೀನಿ. ಮನೆಯವ್ರ ಕೈಲೆಲ್ಲ ಬೈಸ್ಕೊಂಡಿದ್ದೀನಿ. ಈಗ ನಾನು ಮುದ್ದೆ ಮಾಡೋದು ಕಲ್ತ್ಕೊಂಡಿರೋದು. ನಾನು ಮದುವೆ ಆದ 4-5 ವರ್ಷ ಆದರೂ ನನಗೆ ಮುದ್ದೆನೇ ಮಾಡೋಕ್ಕೆ ಬರ್ತಿದ್ದಿಲ್ಲ. ದಿನ ಗಂಟಾಗೋದು, ಪಿದುಗಳಾಗೋದು, ಈ ಥರ ಎಲ್ಲ ಬೈಸ್ಕೊಂಡು ಅನ್ನಿಸ್ಕೊಂಡಿದ್ದೀನಿ. ಮುದ್ದೆ ಮಾಡೋಕ್ಕೆ ಬರ್ತಾನೆ ಇರಲಿಲ್ಲ. ಈಗ ಮೊಳಕೆ ಕಾಳು ಮಾಡೋಣ ಅಂದ್ಬಿಟ್ಟು ಹುಳ್ಳಿಕಾಳೆಲ್ಲ ಹಾಕೋತಾ ಇದ್ದೀನಿ. ಇದರೊಳಕ್ಕೆ ಅವರೆಕಾಳನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮೊಳಕೆ ಕಾಳು ತಿಂದರೆ ಒಳ್ಳೆಯದು. ಮೊಳಕೆ ಬಡಿಸ್ಕೊಂಡು ಕಾಳು ತಿಂದರೆ ತುಂಬ ರುಚಿಯಾಗಿರುತ್ತೆ. ಇದು ಯಾವುದೇ ಆದರೂ ಮೊಳಕೆ ಬಡಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದು. ಈ ಕಡೆ ಅವರೆಕಾಳು ತೊಗೊಂಡಿದ್ನಲ್ಲ, ಅದನ್ನೂ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕಡೆ ಅನ್ನ ಮಾಡ್ತಾಯಿದ್ದೀನಿ. ಸಣ್ಣಕ್ಕಿ ಅನ್ನ. ತುಂಬ ಹೊಟ್ಟೆ ಹಸಿತಿ. ಅನ್ನ ಉಣ್ತಾ ತುಂಬ ಹೊಟ್ಟೆ ಹಸಿತದೆ. ಏನೋ ಬಿದ್ದುಬಿಟ್ಟೈತೆ, ತೆಗೆದಾಕಬೇಕು. ಅದು ಎಂಥದೋ ಇದು ಅಂತ ತೆಗೆದಾಕಬೇಕು. ಸಾರಿ, ಅದು ನೋಡಲಿಲ್ಲ ನಾನು. ಈ ಅನ್ನ ಹುಡಿ ಕುಕ್ಕರಲ್ಲಿ ಹಾಕಿದ್ರೆ ಹುಡಿಯಾಗಿ ಬರೋದಿಲ್ಲ. ಅದು ಹೆಂಗೆ ಹಾಕಿದ್ರೆ ನನಗೆ ಕುಕ್ಕರಲ್ಲಿ ಅಡುಗೆನೇ ಏನೇ ಮಾಡೋಕ್ಕೂ ಬರೋದಿಲ್ಲ. ನಾನು ಯಾವಾಗಲೂ ತಪ್ಪಲೆನೇ ಉಪಯೋಗಿಸ್ತೀನಿ.
ತಪ್ಪಾಗಿದ್ದರೆ ಕ್ಷಮಿಸಿ. ಈ ಕಡೆ ಗಂಜಿ ಬಸಿಯೋಕೆ ಇದೇ ಥರ ನಾನು ಇಟ್ಕೊಳ್ಳೋದು. ಈ ಕಡೆ ಗಂಜಿ ಹಿಟ್ಟು ಮಾಡೋಕ್ಕೆ ಅಂದ್ಬಿಟ್ಟು ಬಿಸಿನೀರು ಇಟ್ಟಿದ್ದೀನಿ. ಈ ಮನೆ ಎಲ್ಲ ಹರಗಿತ್ತು, ಎಲ್ಲ ಕ್ಲೀನ್ ಮಾಡಿದೆ. ಈಗ ಹಸಿಟ್ಟು ಬುಡ್ಸ್ ಖಾಲಿ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಬುಡ್ಸ್ದೆ. ಈಗ ರಾಗಿ ಬೇರೆ ಖಾಲಿ ಆಗಿಬಿಟ್ಟಿತ್ತು. ಇವಾಗ ಈ ಅನ್ನ ಊಟ ಮಾಡ್ತಾ ತುಂಬ ಹೊಟ್ಟೆ ಹಸಿತಿರುತ್ತೆ. ಸಣ್ಣಕ್ಕಿ ಅನ್ನ ನನಗೆ ಅದು ಯಾಕೋ ಅದು ಅನ್ನ ಉಂಟು ಅಂದರೆ ತುಂಬ ಹೊಟ್ಟೆ ಹಸಿತದೆ. ಸುಸ್ತು ಒಂದು ಸ್ವಲ್ಪ ರಾತ್ರಿ ಟೈಮು ಮುದ್ದೆ ಮಾಡ್ಕೊಂಡು ಉಂಡ್ರೆ ಆ ಥರ ಸುಸ್ತು ಪಡೋದು ಎಲ್ಲ ಕಡಿಮೆ ಆಯ್ತದೆ ಅಂದ್ಬಿಟ್ಟು ರಾತ್ರಿ ಟೈಮು ಡೈಲಿ ರಾತ್ರಿ ಟೈಮ್ ಮಾಡ್ತೀನಿ. ಮಕ್ಕಳು ಸಹ ಊಟ ಮಾಡ್ತಾರೆ. ಅವರು ಈಗ ಪಾಠ ಮಾಡಿದ್ದೀನಿ ಮುದ್ದೆ ಊಟ ಮಾಡೋದನ್ನ. ಮುದ್ದೆ ಊಟ ಮಾಡ್ತಾರೆ. ನನಗೆ ಹಿಟ್ಟು ಮಾಡೋಕ್ಕೆ ಬರ್ತಿದ್ದಿಲ್ಲ. ದಿನಾನ ಬೈಸ್ಕೊಳ್ಳೀನಿ, ತಲೆಗೆ ಮೆತ್ಬಿಡ್ತೀನಿ ಅನ್ನೋರು, ಏನೇನೋ ಅನ್ನೋರು. ಆ ಥರ ಎಲ್ಲ ಪ್ರಾಬ್ಲಮ್ನೆಲ್ಲ ಅನುಭವಿಸಿದ್ದೀನಿ. ಈಗ ಹಿಟ್ಟು ಕುದೀತೈತೆ. ಈ ಥರ ಕುದಿ ಬಂದಮೇಲೆ ಹಿಟ್ಟು ತಿರ್ಕೊಂಡ್ರೆ ಚೆನ್ನಾಗಿ ಅಂಟೋದಿಲ್ಲ, ಚೆನ್ನಾಗಿ ಬರುತ್ತೆ ಹಿಟ್ಟು, ಚೆನ್ನಾಗಿರುತ್ತೆ ಹಿಟ್ಟು. ಈ ಥರ ಮಾಡಿಕೊಂಡ್ರೆ ಈ ಕಡೆ ಮೊಳಕೆ ಕಾಳು ಮಳಗಟ್ಟಿದ್ನಲ್ಲ ಸೊ ಶನಿವಾರ ಸಾಯಂಕಾಲ ಮೊಳಕೆ ಕಾಳು ಮಳಗಟ್ಟಿದ್ನಲ್ಲ ಅದು ಬೆಳಗ್ಗೆ ನಾಳೆ ಸೋಮವಾರ ಆಗುತ್ತೆ. ಸಾರು ಮುದ್ದೆ ಮಾಡಿದ್ದೆ. ಹೀರೆಕಾಯಿ ಸಾಂಬಾರು ಮಾಡಿ ಕಡಲೆಕಾಳು ನುನಿ ಹಾಕಿದ್ದೆ. ಅವತ್ತು ಕಡಲೆಕಾಳು ಸಾಂಬಾರು ಮಾಡಿದೆ. ನೋಡಿ, ಬಂಗ ಇದ್ದಾಗ ಮಗನೇ ತೊಳೆಯಲ್ಲ, ಬರೀ ಮಗ ಅಂತ ತಲೆನೋವು ಬಚ್ಚೋದಿಲ್ಲ. ಹಿಂಗಾಗುತ್ತೆ ಒಂದೊಂದು ಸರಿ. ಮನೆಯೆಲ್ಲ ನೀಟ್ ಮಾಡಿ ಮನೆಯೆಲ್ಲ ಒರೆಸಿ ಎಲ್ಲನೂ ಮುಚ್ಚಿ ಮುದ್ರಿ ಮನೆ ಕೊಡೋ ಹೊತ್ತಿಗೆ 11 ಗಂಟೆ 11:30 ಆಗುತ್ತೆ. ಇದನ್ನ ಯಾವುದೇ ವಸ್ತಾದರೂ ನಾವು ಇಟ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ನಾವು ಯಾವಾಗ ನಮ್ಮ ಸೇಫ್ಟಿ ನೋಡ್ತೀವಿ, ಹಾಗೆ ನಾವು ಮಡಿಕೊಳ್ಳೋ ವಸ್ತುಗಳ ಮೇಲೂ ಸೇಫ್ಟಿಯಾಗಿ ನೋಡಬೇಕು. ನನಗೆ ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ. ರಂಗೋಲಿ ಹಾಕೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪನಾದ್ರು ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಟಮಾಟೆ ಹಣ್ಣು ಬೇರೆ ಖಾಲಿ ಆಗಿಬಿಟ್ಟಿತ್ತು. ಟಮಾಟೆ ಹಣ್ಣು 2 kg ಟಮಾಟೆ ಹಣ್ಣು ತೊಗೊಂಡಿದ್ದೆ. ಟಮಾಟೆ ಹಣ್ಣು ರೇಟ್ ಆಗಿತ್ತು. ಈಗ ಇಳಿದೋಗೋದೇ ಕಡಿಮೆ ಆಗಿದೆ. ನಮ್ಮ ಮನೆಯವರು ಸಾಮಾನಿಗೆ ಹೇಳಿದೆ, ಅವರು ಸಾಮಾನು ತಂದು ಕೊಟ್ಟರು. ಉಪ್ಪು, ಸೋಪಿನ ಪುಡಿ, ಎಣ್ಣೆ, ಅರ್ಧ ಲೀಟ್ರು ಸಕ್ಕರೆ, ಸೋಪು, ಪಾತ್ರೆ ತೊಳೆಯೋ ಸೋಪು, ಟೀ ಪುಡಿ, ಸಕ್ಕರೆ ಎಲ್ಲ ತಂದಿದ್ರು. ಎಲ್ಲನೂ ಒಂದು ಇದಕ್ಕೆ ಹಾಕೊಂಡು ಮಡಿಕೋತೀನಿ. ಬೇಕಾದಾಗ ತಗೋತೀನಿ. ಎಲ್ಲ ರೈಟೇ ಏನು ತಗೊಳ್ಳೋಕ್ಕೆ ಆಗ್ತಾಯಿಲ್ಲ. ಎಣ್ಣೆ ಅಂತೂ 200 ರೂಪಾಯಿ ಮೇಲೆ ಹೋಗ್ಬಿಟ್ಟೈತೆ. ಎಲ್ಲ ರೈಟು ಯಾವುದಕ್ಕೂ ಕಡಿಮೆ ಇಲ್ಲ. ಉಪ್ಪಿನ ದೀಪ ಹಚ್ಚಿದ್ನಲ್ಲ ಶನಿವಾರ ಸಾಯಂಕಾಲ ತೆಗೆದುಬಿಟ್ಟೆ. ನೀರಿಗೆ ಹಾಕಿ ವಿಸರ್ಜನೆ ಮಾಡೋಣ ಅಂತಿದ್ದೆ. ಎಲ್ಲರಿಗೂ ಥ್ಯಾಂಕ್ ಯು.